ಸೊ ತೇಜಸ್ವಿಯ ಸಾಹಿತ್ಯ ಹೇಗೆ ಜನರಿಗೆ ಹೆಚ್ಚು ಅಭಿರುಚಿಯನ್ನ ಮತ್ತೆ ಆಸಕ್ತಿಯನ್ನ ಕೆರಳಿಸುತ್ತೋ, ಅವರ ಸಾಹಿತ್ಯದಿಂದ ಹೊರಹೊಮ್ಮಿದ 8ಕ್ಕೂ ಹೆಚ್ಚು ನಾಟಕಗಳು, ಅದರಲ್ಲಿ ಅಣ್ಣನ ನೆನಪು, ನನ್ನ ತೇಜಸ್ವಿ, ಕರ್ವಾಲು, ಜುಗಾರಿ ಕ್ರಾಸು, ಪಾಕಕ್ರಾಂತಿ, ಹೀಗೆ ಮತ್ತೆ ಇದು ಕೃಷ್ಣೇಗೌಡರ ಆನೆ, ಹೀಗೆ ಸುಮಾರು 8ಕ್ಕೂ ಹೆಚ್ಚು ನಾಟಕಗಳನ್ನ ಈ ಒಂದು ಫಲಪುಷ್ಪ ಪ್ರದರ್ಶನದ ತೇಜಸ್ವಿ ವಿಸ್ಮಯ ಫಲಪುಷ್ಪ ಪ್ರದರ್ಶನದ ಸಂದರ್ಭದಲ್ಲಿ ನಾವು ಸಾದರಪಡಿಸ್ತಾ ಇದ್ದೇವೆ. ಇದಕ್ಕೋಸ್ಕರನೇ ತೇಜಸ್ವಿ ವೇದಿಕೆಯನ್ನ ಲಾಲ್ಬಾಗಿನ ವಿಶಾಲವಾದ ಹುಲ್ಲುಹಾಸಿನ ಮಧ್ಯೆ ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ಒಂದು ಏನು ಕೊಟ್ಟಿಗೆ ಹಾರದ ತೇಜಸ್ವಿ ಪ್ರತಿಷ್ಠಾನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಸಹಭಾಗಿತ್ವದಲ್ಲಿ ಪ್ರದರ್ಶನದ 12 ದಿವಸಗಳ ಕಾಲವೂ ಕೂಡ ವಿವಿಧ ಒಂದು ಪರಿಸರ ಪೂರಕವಾದಂತಹ ಕಾರ್ಯಕ್ರಮಗಳು ಮುಂಜಾನೆ ನಡೆಯುತ್ತೆ ಮತ್ತು ಉಳಿದಂತೆ ಸಂಜೆ ವೇಳೆ ಅಂದ್ರೆ ಸಂಜೆ 5ರಿಂದ 7 ಗಂಟೆವರೆಗೂ ಕೂಡ ಪ್ರತಿ ದಿವಸ ಪ್ರತಿ ಒಂದು ಆಲ್ಟರ್ನೇಟ್ ಡೇಸು ತೇಜಸ್ವಿಯವರಿಗೆ ಸಂಬಂಧಪಟ್ಟಂತ ನಾಟಕಗಳ ಪ್ರದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನನ್ನ ತೇಜಸ್ವಿ ಮತ್ತು ಕರ್ವಾಲೋ ಕಾದಂಬರಿಯನ್ನು ಆಧಾರಿತ ನಾಟಕ ಪ್ರದರ್ಶನ ಆಗಿದೆ. ಸಾವಿರಾರು ಜನರು ಅದನ್ನ ಕಣ್ತುಂಬಿಕೊಂಡಿದ್ದಾರೆ. ಇವತ್ತು ಕೃಷ್ಣೇಗೌಡರ ಆನೆ ನಾಟಕ ಇದೆ. ಹಾಗಾಗಿ ನೋಡಿ, ಇಲ್ಲಿ ತಾವು ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಆ ನಾಟಕವನ್ನ ನೋಡ್ಲಿಕ್ಕೆ ಈಗಾಗಲೇ ನೆರೆದಿದ್ದಾರೆ ಇಲ್ಲಿ. ಸೊ ಈ ಒಂದು ಅವಕಾಶವನ್ನ ಎಲ್ಲರೂ ಕೂಡ ಸರ್ವರು ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನನ್ನ ಕೋರಿಕೆ.